ಚಿಕ್ಕಮಗಳೂರಿನಲ್ಲಿ ಕಾಡಾನೆ ದಾಳಿಗೆ ಬೋರಮ್ಮ ಸಾವನ್ನಪ್ಪಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸ್ಥಳಕ್ಕೆ ಶಾಸಕ ಟಿಡಿ ರಾಜೇಗೌಡ ಕೊಪ್ಪ ಡಿಎಫ್ಒ ಆಗಮಿಸಿದ್ದಾರೆ. ಶಾಸಕ ಹಾಗೂ ಡಿಎಫ್ಒ ವಿರುದ್ಧ ಆಕ್ರೋಶ ಸ್ಫೋಟಗೊಂಡಿರುವಂತದ್ದು. 7 ಗಂಟೆಯಿಂದ ಕಿಡಿಕಾರಿದ್ದಾರೆ. ಏಳು ಗಂಟೆಯಿಂದ ಪ್ರತಿಭಟನೆಯನ್ನ ನಡೆಸಿದ್ರೂ ಕೂಡ ಇನ್ನೂ ಬಂದಿಲ್ಲ ಅಂತ ಕಿಡಿಕಾರ್ತಾ ಇರುವಂತದ್ದು. ಚಿಕ್ಕಮಗಳೂರಿನ ಕಡಬಗೆರೆಯಲ್ಲಿ ಭಾರೀ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ. ಚಿಕ್ಕಮಗಳೂರು ಭಾಗದಲ್ಲಿ ಅತಿ ಹೆಚ್ಚಾಗಿ ಕಾಡಾನೆಯ ದಾಳಿಯಿಂದ ಮೃತಪಟ್ಟವರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ. ಬೋರಮ್ಮ ಎನ್ನುವವರು ಕೂಡ ಸಾವನ್ನಪ್ಪಿದ್ರು ಕಾಡಾನೆಯ ದಾಳಿಗೆ. ಸ್ಥಳದಲ್ಲಿ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇತ್ತು. 7 ಗಂಟೆಯಿಂದ ಪ್ರತಿಭಟನೆಯನ್ನ ಮಾಡಿದ್ರೂ ಕೂಡ ಸ್ಥಳಕ್ಕೆ ಅಧಿಕಾರಿಗಳು ಬಂದಿಲ್ಲ ಅಂತ ಕಡಬಗೆರೆಯ ರಾಜ್ಯ ಹೆದ್ದಾರಿಯನ್ನ ತಡೆದು ಪ್ರೊಟೆಸ್ಟ್ ಅನ್ನ ಮಾಡಲಾಗಿತ್ತು. ಅದರ ಜೊತೆಗೆ ಸ್ಥಳಕ್ಕೆ ಅರಣ್ಯ ಸಚಿವರು ಬರುವಂತೆ ಕೂಡ ಆಗ್ರಹಿಸಿ ಧರಣಿಯನ್ನ ನಡೆಸಲಾಗ್ತಾ ಇತ್ತು. ಸ್ಥಳಕ್ಕೆ ಈಶ್ವರ್ ಖಂಡ್ರೆ ಅವರು ಬರಬೇಕು, ನಮ್ಮ ಅಹವಾಲನ್ನ ಸ್ವೀಕಾರ ಮಾಡಬೇಕು, ನಮಗಿದ್ರಿಂದ ಮುಕ್ತಿಯನ್ನ ಕೊಡಬೇಕು ಅಂತ ಅಲ್ಲಿ ಸ್ಥಳೀಯರು ಧರಣಿ ಕುಳಿತಿದ್ರು. ಆದ್ರೂ ಕೂಡ ಮೃತದೇಹವನ್ನ ಇಟ್ಕೊಂಡು ಧರಣಿ ಕೂತಿದ್ರು. ಚಿಕ್ಕಮಗಳೂರಿನಲ್ಲಿ ಕಾಡಾನೆ ದಾಳಿಗೆ ಬೋರಮ್ಮ ಸಾವನ್ನಪ್ಪಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸ್ಥಳಕ್ಕೆ ಶಾಸಕ ಟಿಡಿ ರಾಜೇಗೌಡ ಕೊಪ್ಪ ಡಿಎಫ್ಒ ಆಗಮಿಸಿದ್ದಾರೆ. ಶಾಸಕ ಹಾಗೂ ಡಿಎಫ್ಒ ವಿರುದ್ಧ ಆಕ್ರೋಶ ಸ್ಫೋಟಗೊಂಡಿರುವಂತದ್ದು. 7 ಗಂಟೆಯಿಂದ ಕಿಡಿಕಾರಿದ್ದಾರೆ. ಏಳು ಗಂಟೆಯಿಂದ ಪ್ರತಿಭಟನೆಯನ್ನ ನಡೆಸಿದ್ರೂ ಕೂಡ ಇನ್ನೂ ಬಂದಿಲ್ಲ ಅಂತ ಕಿಡಿಕಾರ್ತಾ ಇರುವಂತದ್ದು. ಚಿಕ್ಕಮಗಳೂರಿನ ಕಡಬಗೆರೆಯಲ್ಲಿ ಭಾರೀ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ. ಚಿಕ್ಕಮಗಳೂರು ಭಾಗದಲ್ಲಿ ಅತಿ ಹೆಚ್ಚಾಗಿ ಕಾಡಾನೆಯ ದಾಳಿಯಿಂದ ಮೃತಪಟ್ಟವರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ. ಬೋರಮ್ಮ ಎನ್ನುವವರು ಕೂಡ ಸಾವನ್ನಪ್ಪಿದ್ರು ಕಾಡಾನೆಯ ದಾಳಿಗೆ. ಸ್ಥಳದಲ್ಲಿ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇತ್ತು. 7 ಗಂಟೆಯಿಂದ ಪ್ರತಿಭಟನೆಯನ್ನ ಮಾಡಿದ್ರೂ ಕೂಡ ಸ್ಥಳಕ್ಕೆ ಅಧಿಕಾರಿಗಳು ಬಂದಿಲ್ಲ ಅಂತ ಕಡಬಗೆರೆಯ ರಾಜ್ಯ ಹೆದ್ದಾರಿಯನ್ನ ತಡೆದು ಪ್ರೊಟೆಸ್ಟ್ ಅನ್ನ ಮಾಡಲಾಗಿತ್ತು. ಅದರ ಜೊತೆಗೆ ಸ್ಥಳಕ್ಕೆ ಅರಣ್ಯ ಸಚಿವರು ಬರುವಂತೆ ಕೂಡ ಆಗ್ರಹಿಸಿ ಧರಣಿಯನ್ನ ನಡೆಸಲಾಗ್ತಾ ಇತ್ತು. ಸ್ಥಳಕ್ಕೆ ಈಶ್ವರ್ ಖಂಡ್ರೆ ಅವರು ಬರಬೇಕು, ನಮ್ಮ ಅಹವಾಲನ್ನ ಸ್ವೀಕಾರ ಮಾಡಬೇಕು, ನಮಗಿದ್ರಿಂದ ಮುಕ್ತಿಯನ್ನ ಕೊಡಬೇಕು ಅಂತ ಅಲ್ಲಿ ಸ್ಥಳೀಯರು ಧರಣಿ ಕುಳಿತಿದ್ರು. ಆದ್ರೂ ಕೂಡ ಮೃತದೇಹವನ್ನ ಇಟ್ಕೊಂಡು ಧರಣಿ ಕೂತಿದ್ರು. ಇಷ್ಟಾದ್ರೂ ಕೂಡ ಸ್ಥಳಕ್ಕೆ ಯಾವ ಚಿಕ್ಕಮಗಳೂರಿನಲ್ಲಿ ಕಾಡಾನೆ ದಾಳಿಗೆ ಬೋರಮ್ಮ ಸಾವನ್ನಪ್ಪಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸ್ಥಳಕ್ಕೆ ಶಾಸಕ ಟಿಡಿ ರಾಜೇಗೌಡ ಕೊಪ್ಪ ಡಿಎಫ್ಒ ಆಗಮಿಸಿದ್ದಾರೆ. ಶಾಸಕ ಹಾಗೂ ಡಿಎಫ್ಒ ವಿರುದ್ಧ ಆಕ್ರೋಶ ಸ್ಫೋಟಗೊಂಡಿರುವಂತದ್ದು. 7 ಗಂಟೆಯಿಂದ ಕಿಡಿಕಾರಿದ್ದಾರೆ. ಏಳು ಗಂಟೆಯಿಂದ ಪ್ರತಿಭಟನೆಯನ್ನ ನಡೆಸಿದ್ರೂ ಕೂಡ ಇನ್ನೂ ಬಂದಿಲ್ಲ ಅಂತ ಕಿಡಿಕಾರ್ತಾ ಇರುವಂತದ್ದು. ಚಿಕ್ಕಮಗಳೂರಿನ ಕಡಬಗೆರೆಯಲ್ಲಿ ಭಾರೀ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ. ಚಿಕ್ಕಮಗಳೂರು ಭಾಗದಲ್ಲಿ ಅತಿ ಹೆಚ್ಚಾಗಿ ಕಾಡಾನೆಯ ದಾಳಿಯಿಂದ ಮೃತಪಟ್ಟವರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ. ಬೋರಮ್ಮ ಎನ್ನುವವರು ಕೂಡ ಸಾವನ್ನಪ್ಪಿದ್ರು ಕಾಡಾನೆಯ ದಾಳಿಗೆ. ಸ್ಥಳದಲ್ಲಿ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇತ್ತು. 7 ಗಂಟೆಯಿಂದ ಪ್ರತಿಭಟನೆಯನ್ನ ಮಾಡಿದ್ರೂ ಕೂಡ ಸ್ಥಳಕ್ಕೆ ಅಧಿಕಾರಿಗಳು ಬಂದಿಲ್ಲ ಅಂತ ಕಡಬಗೆರೆಯ ರಾಜ್ಯ ಹೆದ್ದಾರಿಯನ್ನ ತಡೆದು ಪ್ರೊಟೆಸ್ಟ್ ಅನ್ನ ಮಾಡಲಾಗಿತ್ತು. ಅದರ ಜೊತೆಗೆ ಸ್ಥಳಕ್ಕೆ ಅರಣ್ಯ ಸಚಿವರು ಬರುವಂತೆ ಕೂಡ ಆಗ್ರಹಿಸಿ ಧರಣಿಯನ್ನ ನಡೆಸಲಾಗ್ತಾ ಇತ್ತು. ಸ್ಥಳಕ್ಕೆ ಈಶ್ವರ್ ಖಂಡ್ರೆ ಅವರು ಬರಬೇಕು, ನಮ್ಮ ಅಹವಾಲನ್ನ ಸ್ವೀಕಾರ ಮಾಡಬೇಕು, ನಮಗಿದ್ರಿಂದ ಮುಕ್ತಿಯನ್ನ ಕೊಡಬೇಕು ಅಂತ ಅಲ್ಲಿ ಸ್ಥಳೀಯರು ಧರಣಿ ಕುಳಿತಿದ್ರು. ಆದ್ರೂ ಕೂಡ ಮೃತದೇಹವನ್ನ ಇಟ್ಕೊಂಡು ಧರಣಿ ಕೂತಿದ್ರು. ಚಿಕ್ಕಮಗಳೂರಿನಲ್ಲಿ ಕಾಡಾನೆ ದಾಳಿಗೆ ಬೋರಮ್ಮ ಸಾವನ್ನಪ್ಪಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸ್ಥಳಕ್ಕೆ ಶಾಸಕ ಟಿಡಿ ರಾಜೇಗೌಡ ಕೊಪ್ಪ ಡಿಎಫ್ಒ ಆಗಮಿಸಿದ್ದಾರೆ. ಶಾಸಕ ಹಾಗೂ ಡಿಎಫ್ಒ ವಿರುದ್ಧ ಆಕ್ರೋಶ ಸ್ಫೋಟಗೊಂಡಿರುವಂತದ್ದು. 7 ಗಂಟೆಯಿಂದ ಕಿಡಿಕಾರಿದ್ದಾರೆ. ಏಳು ಗಂಟೆಯಿಂದ ಪ್ರತಿಭಟನೆಯನ್ನ ನಡೆಸಿದ್ರೂ ಕೂಡ ಇನ್ನೂ ಬಂದಿಲ್ಲ ಅಂತ ಕಿಡಿಕಾರ್ತಾ ಇರುವಂತದ್ದು. ಚಿಕ್ಕಮಗಳೂರಿನ ಕಡಬಗೆರೆಯಲ್ಲಿ ಭಾರೀ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ. ಚಿಕ್ಕಮಗಳೂರು ಭಾಗದಲ್ಲಿ ಅತಿ ಹೆಚ್ಚಾಗಿ ಕಾಡಾನೆಯ ದಾಳಿಯಿಂದ ಮೃತಪಟ್ಟವರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ. ಬೋರಮ್ಮ ಎನ್ನುವವರು ಕೂಡ
ಸಾವನ್ನಪ್ಪಿದ್ರು ಕಾಡಾನೆಯ ದಾಳಿಗೆ ಸ್ಥಳದಲ್ಲಿ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇತ್ತು. 7 ಗಂಟೆಯಿಂದ ಪ್ರತಿಭಟನೆಯನ್ನ ಮಾಡಿದ್ರೂ ಕೂಡ ಸ್ಥಳಕ್ಕೆ ಅಧಿಕಾರಿಗಳು ಬಂದಿಲ್ಲ ಅಂತ ಕಡಬಗೆರೆಯ ರಾಜ್ಯ ಹೆದ್ದಾರಿಯನ್ನ ತಡೆದು ಪ್ರೊಟೆಸ್ಟ್ ಅನ್ನ ಮಾಡಲಾಗಿತ್ತು. ಅದರ ಜೊತೆಗೆ ಸ್ಥಳಕ್ಕೆ ಅರಣ್ಯ ಸಚಿವರು ಬರುವಂತೆ ಕೂಡ ಆಗ್ರಹಿಸಿ ಧರಣಿಯನ್ನ ನಡೆಸಲಾಗ್ತಾ ಇತ್ತು. ಸ್ಥಳಕ್ಕೆ ಈಶ್ವರ್ ಖಂಡ್ರೆ ಅವರು ಬರಬೇಕು, ನಮ್ಮ ಅಹವಾಲನ್ನ ಸ್ವೀಕಾರ ಮಾಡಬೇಕು, ನಮಗಿದ್ರಿಂದ ಮುಕ್ತಿಯನ್ನ ಕೊಡಬೇಕು ಅಂತ ಅಲ್ಲಿ ಸ್ಥಳೀಯರು ಧರಣಿ ಕುಳಿತಿದ್ರು. ಆದ್ರೂ ಕೂಡ ಮೃತದೇಹವನ್ನ ಇಟ್ಕೊಂಡು ಧರಣಿ ಕೂತಿದ್ರು. ಇಷ್ಟಾದ್ರೂ ಕೂಡ ಸ್ಥಳಕ್ಕೆ ಯಾವ ಚಿಕ್ಕಮಗಳೂರಿನಲ್ಲಿ ಕಾಡಾನೆ ದಾಳಿಗೆ ಬೋರಮ್ಮ ಸಾವನ್ನಪ್ಪಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸ್ಥಳಕ್ಕೆ ಶಾಸಕ ಟಿಡಿ ರಾಜೇಗೌಡ ಕೊಪ್ಪ ಡಿಎಫ್ಒ ಆಗಮಿಸಿದ್ದಾರೆ. ಶಾಸಕ ಹಾಗೂ ಡಿಎಫ್ಒ ವಿರುದ್ಧ ಆಕ್ರೋಶ ಸ್ಫೋಟಗೊಂಡಿರುವಂತದ್ದು. 7 ಗಂಟೆಯಿಂದ ಕಿಡಿಕಾರಿದ್ದಾರೆ. ಏಳು ಗಂಟೆಯಿಂದ ಪ್ರತಿಭಟನೆಯನ್ನ ನಡೆಸಿದ್ರೂ ಕೂಡ ಇನ್ನೂ ಬಂದಿಲ್ಲ ಅಂತ ಕಿಡಿಕಾರ್ತಾ ಇರುವಂತದ್ದು. ಚಿಕ್ಕಮಗಳೂರಿನ ಕಡಬಗೆರೆಯಲ್ಲಿ ಭಾರೀ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ. ಚಿಕ್ಕಮಗಳೂರು ಭಾಗದಲ್ಲಿ ಅತಿ ಹೆಚ್ಚಾಗಿ ಕಾಡಾನೆಯ ದಾಳಿಯಿಂದ ಮೃತಪಟ್ಟವರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ. ಬೋರಮ್ಮ ಎನ್ನುವವರು ಕೂಡ ಸಾವನ್ನಪ್ಪಿದ್ರು ಕಾಡಾನೆಯ ದಾಳಿಗೆ ಸ್ಥಳದಲ್ಲಿ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇತ್ತು. 7 ಗಂಟೆಯಿಂದ ಪ್ರತಿಭಟನೆಯನ್ನ ಮಾಡಿದ್ರೂ ಕೂಡ ಸ್ಥಳಕ್ಕೆ ಅಧಿಕಾರಿಗಳು ಬಂದಿಲ್ಲ ಅಂತ ಕಡಬಗೆರೆಯ ರಾಜ್ಯ ಹೆದ್ದಾರಿಯನ್ನ ತಡೆದು ಪ್ರೊಟೆಸ್ಟ್ ಅನ್ನ ಮಾಡಲಾಗಿತ್ತು. ಅದರ ಜೊತೆಗೆ ಸ್ಥಳಕ್ಕೆ ಅರಣ್ಯ ಸಚಿವರು ಬರುವಂತೆ ಕೂಡ ಆಗ್ರಹಿಸಿ ಧರಣಿಯನ್ನ ನಡೆಸಲಾಗ್ತಾ ಇತ್ತು. ಸ್ಥಳಕ್ಕೆ ಈಶ್ವರ್ ಖಂಡ್ರೆ ಅವರು ಬರಬೇಕು, ನಮ್ಮ ಅಹವಾಲನ್ನ ಸ್ವೀಕಾರ ಮಾಡಬೇಕು, ನಮಗಿದ್ರಿಂದ ಮುಕ್ತಿಯನ್ನ ಕೊಡಬೇಕು ಅಂತ ಅಲ್ಲಿ ಸ್ಥಳೀಯರು ಧರಣಿ ಕುಳಿತಿದ್ರು. ಆದ್ರೂ ಕೂಡ ಮೃತದೇಹವನ್ನ ಇಟ್ಕೊಂಡು ಧರಣಿ ಕೂತಿದ್ರು. ಚಿಕ್ಕಮಗಳೂರಿನಲ್ಲಿ ಕಾಡಾನೆ ದಾಳಿಗೆ ಬೋರಮ್ಮ ಸಾವನ್ನಪ್ಪಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸ್ಥಳಕ್ಕೆ ಶಾಸಕ ಟಿಡಿ ರಾಜೇಗೌಡ ಕೊಪ್ಪ ಡಿಎಫ್ಒ ಆಗಮಿಸಿದ್ದಾರೆ. ಶಾಸಕ ಹಾಗೂ ಡಿಎಫ್ಒ ವಿರುದ್ಧ ಆಕ್ರೋಶ ಸ್ಫೋಟಗೊಂಡಿರುವಂತದ್ದು. 7 ಗಂಟೆಯಿಂದ ಕಿಡಿಕಾರಿದ್ದಾರೆ. ಏಳು ಗಂಟೆಯಿಂದ ಪ್ರತಿಭಟನೆಯನ್ನ ನಡೆಸಿದ್ರೂ ಕೂಡ ಇನ್ನೂ ಬಂದಿಲ್ಲ ಅಂತ ಕಿಡಿಕಾರ್ತಾ ಇರುವಂತದ್ದು. ಚಿಕ್ಕಮಗಳೂರಿನ ಕಡಬಗೆರೆಯಲ್ಲಿ ಭಾರೀ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ. ಚಿಕ್ಕಮಗಳೂರು ಭಾಗದಲ್ಲಿ ಅತಿ ಹೆಚ್ಚಾಗಿ ಕಾಡಾನೆಯ ದಾಳಿಯಿಂದ ಮೃತಪಟ್ಟವರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ. ಬೋರಮ್ಮ ಎನ್ನುವವರು ಕೂಡ ಸಾವನ್ನಪ್ಪಿದ್ರು ಕಾಡಾನೆಯ ದಾಳಿಗೆ ಸ್ಥಳದಲ್ಲಿ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇತ್ತು. 7 ಗಂಟೆಯಿಂದ ಪ್ರತಿಭಟನೆಯನ್ನ ಮಾಡಿದ್ರೂ ಕೂಡ ಸ್ಥಳಕ್ಕೆ ಅಧಿಕಾರಿಗಳು ಬಂದಿಲ್ಲ ಅಂತ ಕಡಬಗೆರೆಯ ರಾಜ್ಯ ಹೆದ್ದಾರಿಯನ್ನ ತಡೆದು ಪ್ರೊಟೆಸ್ಟ್ ಅನ್ನ ಮಾಡಲಾಗಿತ್ತು. ಅದರ ಜೊತೆಗೆ ಸ್ಥಳಕ್ಕೆ ಅರಣ್ಯ ಸಚಿವರು ಬರುವಂತೆ ಕೂಡ ಆಗ್ರಹಿಸಿ ಧರಣಿಯನ್ನ ನಡೆಸಲಾಗ್ತಾ ಇತ್ತು. ಸ್ಥಳಕ್ಕೆ ಈಶ್ವರ್ ಖಂಡ್ರೆ ಅವರು ಬರಬೇಕು, ನಮ್ಮ ಅಹವಾಲನ್ನ ಸ್ವೀಕಾರ ಮಾಡಬೇಕು, ನಮಗಿದ್ರಿಂದ ಮುಕ್ತಿಯನ್ನ ಕೊಡಬೇಕು ಅಂತ ಅಲ್ಲಿ ಸ್ಥಳೀಯರು ಧರಣಿ ಕುಳಿತಿದ್ರು. ಆದ್ರೂ ಕೂಡ ಮೃತದೇಹವನ್ನ ಇಟ್ಕೊಂಡು ಧರಣಿ ಕೂತಿದ್ರು. ಇಷ್ಟಾದ್ರೂ ಕೂಡ ಸ್ಥಳಕ್ಕೆ ಯಾವ